ಬಂದು ಹೋಗ್ತಾರೆ. ಮಧು ಬಂಗಾರಪ್ಪರಾಗ್ಲಿ, ಯಡಿಯೂರಪ್ಪರಾಗ್ಲಿ, ಈಶ್ವರಪ್ಪರಾಗ್ಲಿ, ಶಿವಮೊಗ್ಗ ಡಿಸ್ಟಿಕ್ ಎಲ್ಲ MP MLA ಗಳು ಎಲ್ಲರೂ ಇಲ್ಲಿ ಡಾಕ್ಟರ್ಸ್ಗಳು ಈ ಕಡೆ ಆನ್ ದಿ ವೇ ಬೆಂಗಳೂರು ಹೋಗ್ಬೇಕು ಬಂದು ಹೋಗ್ತಾರೆ. ಹಳೆ ಹೋಟ್ಲು ಗುಡ್ ವಿಲ್ ಇದೆ. ನಾವಿವತ್ತು ಬಂದಿರೋದು ಪ್ರೀತಿ ಕ್ಯಾಂಟೀನು, ಬೀರೂರಲ್ಲಿದೆ. ಇದು ವೆಜ್ ದೋಸೆ ಹೋಟೆಲು, ತುಂಬ ಫೇಮಸ್ಸು. ಇದು ಬಂಗಾರಪ್ಪ ಹೋಟ್ಲು ಅಂತಲೂ ಕೂಡ ಕರೀತಾರೆ ಇದಕ್ಕೆ, ಆ ಥರ ನೇಮ್ ಇದೆ ಇದಕ್ಕೆ. ಯಾಕಂದರೆ ಅವ್ರು ಬಂದು ಹೋಗ್ತಾ ಇದ್ರು ಈ ಹೋಟ್ಲಿಗೆ. ಬನ್ನಿ ಹೋಗೋಣ. ಎರಡು ಮೊಸರು ನೋಡ, ಒಂದು ಮೊಸರು ಪಾಸ್ ಎಲ್ಲ ವೈಟಿಂಗ್ ಇದೆ ಈಗ. ನೋಡಿದ್ದೆ ನಾನು ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಪ್ರಕಾಶ್. ಎಷ್ಟು ವರ್ಷ ಆಯ್ತು ಸರ್ ಹೋಟೆಲ್? 40 ವರ್ಷ ಆಯ್ತು. 40 years ಆಯ್ತು. ಹೇ ಸರ್, ಅವಾಗ ಎಷ್ಟಿತ್ತು ಸರ್ ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಪ್ರೈಸ್? ನಮ್ಮ ಫಾದರ್ ಸ್ಟಾರ್ಟಿಂಗ್ ಮಾಡಿದಾಗ 15 ಪೈಸೆ ಖಾಲಿ ದಿವಸ ಇತ್ತು. 15 ಪೈಸೆ ಅವಾಗ ಯಾವಾಗ ನಾನು ಹೇಳ್ತಿರೋದು 1969 70 ನಮ್ಮ ಫಾದರ್ ಮಾಡಿದಾಗ. 1969 ಅಲ್ಲಿ. ಅವಾಗೆಲ್ಲ 5 ಪೈಸೆ ಇಡ್ಲಿ, 15 ಪೈಸೆ ಖಾಲಿ ದೋಸೆ ಇತ್ತು. ಈಗ ನಾನು ಪ್ರೀತಿ ಕ್ಯಾಂಟೀನ್ ಮಾಡಿದ್ಮೇಲೆ ಅದು ಒಂದು ಪ್ಲೇಟ್ ಖಾಲಿಗೆ 20 ರೂಪಾಯಿ, ಮಸಾಲೆ ದೋಸೆ 40 ರೂಪಾಯಿ ಈ ರೀತಿ ಇತ್ತು. ಈಗ 80 ರೂಪೀಸ್ ಆಗಿದೆ ಮಸಾಲೆ ದೋಸೆ. ಸರ್ ಇದೇನಿದು ಅಂದ್ರೆ ಬಂಗಾರಪ್ಪ ಹೋಟ್ಲು ಅಂತಾನು ನಿಮ್ಮ ಹೋಟ್ಲ್ ನೇಮ್? ಬಂಗಾರಪ್ಪರ ಹೋಟ್ಲ್ ಅಂದ್ರೆ ಬಂಗಾರಪ್ಪರ CM ಆದಾಗ ಫಸ್ಟ್ ವಿಸಿಟ್ ಕೊಟ್ಟರು. ಅಲ್ಲಿಂದ ಅವ್ರು ವಾರಕ್ಕೆ 2 ದಿನ ನಮ್ಮ ಹೋಟ್ಲಿಗೆ ವಿಸಿಟ್ ಇತ್ತು. ಸೋಮವಾರ ಮತ್ತೆ ಶುಕ್ರವಾರ ಶಿವಮೊಗ್ಗಕ್ಕೆ ಹೋಗುವಾಗೆಲ್ಲ ಆನ್ ದಿ ವೇ ಬಂದು ಹೋಗೋರು. ಬಂದು ಹೋದಾಗ ಇಲ್ಲಿ ಒಂದು ಸ್ಟಾಪ್ ಇದ್ದೇ ಇರೋದು ಅವ್ರದ್ದು. ಅವರು ಎಕ್ಸ್ಪೈರ್ಡ್ ಆದಾಗ್ಲೂ ಬೆಂಗಳೂರು ಬಿಟ್ರೆ ಬೀರೂರಲ್ಲೇ ಒಂದು ಸ್ಟಾಪ್ ಕೊಟ್ಟಿತ್ತು. ಅಷ್ಟು ಅಭಿಮಾನ ಇವತ್ತಿಗೂ ಅವರು ಮಕ್ಕಳು ಸಮೇತ ಮಧು ಬಂಗಾರಪ್ಪ ಅವರು ಮಿನಿಸ್ಟರ್ ಅಥವಾ ನಮ್ಮ ಬಗ್ಗೆ ಒಂದು ಆತ್ಮೀಯ ಗೌರವ, ವಿಶ್ವಾಸ, ಪ್ರೀತಿ ಕ್ಯಾಂಟೀನ್ ಮೇಲೆ ಸದಾ ಇರುತ್ತೆ ಅವ್ರ ಫ್ಯಾಮಿಲಿ. ಹೇಗೆ ಸರ್? ಸರ್ ಎಲ್ಲ ಬರ್ತಾರ ಇವಾಗ? ಎಲ್ಲ ಬರ್ತಾರೆ, ಎಲ್ಲ ಟಚ್ ಅಲ್ಲೇ ಇದ್ದಾರೆ. ಓಕೆ ಓಕೆ. ಇಲ್ಲಿ ವಿಸಿಟ್ ಮಾಡಿ ಹೋಗೋದು ಬಂದ್ರೆ ಹೋಗ್ತಾರೆ. ಆನ್ ದಿ ವೇ ಹೋಗ್ಬೇಕಾದ್ರೆ CM ಮೊನ್ನೆ ಯಡಿಯೂರಪ್ಪರ ಫ್ಯಾಮಿಲಿ ಎಲ್ಲ ಬಂದಿತ್ತು. ಲೇಟ್ ಮೊನ್ನೆ ಒಂದು 15 days ಬ್ಯಾಕ್. ಏನು
ಏನಂದ್ರೆ ಬೀರೂರಲ್ಲಿ ಪ್ರೀತಿ ಕ್ಯಾಂಟೀನ್ ಅನ್ನೋದು ಒಂದು ಪ್ರೀತಿಯಿಂದ ನಡೀತದೆ. ಜನರು ವಿಶ್ವಾಸ, ಕೋಆಪರೇಟ್. ನೀವು ನೋಡಿದ್ರೆ ಇಷ್ಟೊತ್ತು ತನಕ ಎಲ್ಲರ ಸಹಕಾರ ಹೇಗಿದೆ. ಒಂದು ಹೋಟ್ಲು ಉದ್ದಿಮೆ ನಡೆಸ್ಬೇಕಾದ್ರೆ ಪ್ರತಿಯೊಬ್ಬರು ಸಹಕಾರ ಬೇಕು. ಆ ಸಹಕಾರ ಬೀರೂರಲ್ಲಿ ನನಗೆ ಸಿಕ್ಕಿದೆ. ಹಂಗಾಗಿ ಪ್ರೀತಿ ಕ್ಯಾಂಟೀನ್ ಗುಡ್ ವಿಲ್ ಚೆನ್ನಾಗಿ ಬಂದಿದೆ. ಬೀರೂರಿನ ಜನ ನಿಮ್ಮ ಪ್ರೀತಿ ಕ್ಯಾಂಟೀನ್ ತುಂಬಾ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಓಕೆ ಸರ್, ಇಷ್ಟೊಂದು ಕ್ರೀವ್ ಮೇಂಟೈನ್ ಮಾಡ್ಕೊಂಡು ಅಂದ್ರೆ ನೀವೇ ಅಂದ್ರೆ ತುಂಬಾ ಸ್ಪೆಷಲ್ ಏನಂತಂದ್ರೆ ನೀವೇ ಕುಕಿಂಗ್ ಮಾಡ್ತೀರಾ ಸರ್? ಅದು ಸಂತೋಷ. ಇಷ್ಟೊತ್ತು ನಾವು ವೇಟ್ ಮಾಡಿದೀವಿ, ಇಷ್ಟೊತ್ತು ತನಕ ನೀವು ನಿಂತಿದ್ದೀರಾ. ಅವಾಗ್ಲೇ 4 o'clock ಇಂದ ನೀವು ಸ್ಟಾರ್ಟ್ ಮಾಡಿದ್ದು, ನೀವೇ ಮಾಡ್ತಾ ಇದೀರಾ ಕಂಟಿನ್ಯೂ ಕುಕಿಂಗ್. ಹೇಗೆ ಸರ್ ಇದು? ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಸುಸ್ತಾಗಲ್ಲ, ಬಾಡಿಯಲ್ಲಿ ಎನರ್ಜಿ ಇರುತ್ತೆ. ಅದೇ ಒಂದು ಖುಷಿ ನಮ್ಗೆ ಕೆಲಸ ಮಾಡಿದ್ರೆ. ಜನ ಬಂದು ಸಂತೋಷ ಪಟ್ಟು ಹೋಗ್ತಾರ, ದುಡ್ಡು ಕೊಡ್ತಾರಲ್ವಾ, ಅದಕ್ಕೆ ನಾವು ಸಂತೋಷದಿಂದ ಕೆಲಸ ಮಾಡಬೇಕು. ಸರ್ ಅಡ್ರೆಸ್ ಎಲ್ಲಿ ಸರ್ ಎಕ್ಸಾಕ್ಟ್? ಯಾವ್ದು ಎಲ್ಲಿದು? ಬೀರೂರು NH 206, ಬೀರೂರು ಪೋಸ್ಟ್, ಕಡೂರು ತಾಲೂಕು. ಸರ್ ಅಂದ್ರೆ ಈ ಏನೇನು ರೆಸಿಪೀಸ್ ಸರ್ ಹೋಟೆಲ್ಸ್ ಅಲ್ಲಿ ದೋಸೆಗಳು? ದೋಸೆಲಿ ಬೆಣ್ಣೆ ಮಸಾಲೆ ಸೆಟ್ ದೋಸೆ, ಬೆಣ್ಣೆಕಾಲಿ. ಆನಿಯನ್ ದೋಸೆ ಮಾಡಲ್ಲ, ಕಾರಣ ಅಂದ್ರೆ ಅದು ಬೇಯೋದಿನ ಕಾಯೋದಿಲ್ಲ ಜನ ಅಂತೇಳಿ. ರವೆ ಇಡ್ಲಿ ಎಲ್ಲ ರವೆ ಇಡ್ಲಿ, ಮಸೂಡೆ, ಮಂಡಕ್ಕಿ ಉಸ್ಲಿ, ಪೂರಿ ಸಾಕು. ನೀವನ್ ಹೋಟ್ಲಲ್ ಏನ್ ಮೆನು ಎಲ್ಲ ಕಡೆ ಇರುತ್ತೋ ಅದೇ ಮೆನು. ಉಪ್ಪಿಟ್ಟು, ಕೇಸರಿ ಬಾತು, ಅದೇನು ಕಾಮನ್. ಓಕೆ ಅಪ್ ಟು ಇವಾಗ 40 years ಆಯ್ತಾ ಸರ್ ಕಂಪ್ಲೀಟ್? ಇದು ಹೋಟ್ಲು ಪ್ರೀತಿ ಕ್ಯಾಂಟೀನ್ 40 years ಆಯ್ತು. ಈ 40 years ಆಯ್ತು. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಿಮ್ಮ ಹೆಸರು ಸರ್? ಪ್ರದೀಪ್. ಎಲ್ಲಿಂದ ಬಂದಿದ್ದೀರಾ ಸರ್? ಹಾಸನಿಂದ. ಓಕೆ, ಬರ್ತಾ ಇದ್ದೀರಾ ಸರ್? ಇದೇ ಫಸ್ಟಾ ಬಂದಿದ್ದೀವಿ? ಓಕೆ, ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ಲಾಸ್ಟ್ 1 year ಇಂದ. ಹೇಗೆ ಸರ್ ಟೇಸ್ಟ್? ಏನು ಆರ್ಡರ್ ಮಾಡಿದ್ದೀರಾ ಸರ್? ದೋಸೆ. ಯಾವ ದೋಸೆ ಸರ್? ಮಸಾಲ ದೋಸೆ, ಬೆಣ್ಣೆ ಮಸಾಲೆ. ನಮಸ್ಕಾರ, ನಿಮ್ಮ ಹೆಸರು? ಶ್ವೇತಾ. ಓಕೆ, ಹೇಗಿದೆ ಮೇಡಮ್ ದೋಸೆ? ನೀವು ಫಸ್ಟ್ ಟೈಮ್ ವಿಸಿಟಾ ಬರ್ತಿದ್ದೀರಾ? ಇಲ್ಲ, ಬಂದಿದ್ದೀವಿ. 2-3 days ಬಂದಿದ್ದೀವಿ. 2-3 times. ನೀವು ಹಾಸನ ಮೇಡಮ್? ನೀವು? ಇಲ್ಲ, ನಾವು ನೇಟಿವ್ ದಾವಣಗೆರೆ, ವರ್ಕ್ ಮಾಡ್ತಾ ಇರೋದು ಹಾಸನಲ್ಲಿ. ಈಗ ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು. ಟ್ರಾವೆಲಿಂಗ್ ಟೈಮ್. ನಿಮ್ಮ ಹೆಸರು ಸರ್? ಜಗದೀಶ್. ಎಷ್ಟು ವರ್ಷದಿಂದ ಬರ್ತೀವಿ? ಸುಮಾರು ಡ್ರೈವಿಂಗ್ ಮಾಡಿ ನಾವು 25 ವರ್ಷ. 25 ವರ್ಷ ಇವಾಗ ಬರ್ತಾ ಇರ್ತೀವಿ ಇಲ್ಲಿ. ಇದಕ್ಕೆ ಬಂಗಾರಪ್ಪ ಕ್ಯಾಂಟೀನ್ ಅಂತ ಹೆಸರು ಇದೆ. ಬಂದಾಗೆಲ್ಲ ನಾವು ಇಲ್ಲಿ ತಿಂಡಿ ತಿನ್ಕೊಂಡು ಮಂಡಕ್ಕಿ ಆಗಲಿ, ದೋಸೆ ಆಗಲಿ ಚೆನ್ನಾಗಿರ್ತದೆ. ಬಂಗಾರಪ್ಪ ಕ್ಯಾಂಟೀನ್ ಅಂತ ಹೆಸರು. ಅಂದ್ರೆ ಬೀರೂರಿಗೆ ಎಂಟ್ರೆನ್ಸ್ ಅಲ್ಲಿ ಹೆಸರುವಾಸಿಗೆ ಎಲ್ಲರೂ. ನೀವು ಶಿವಮೊಗ್ಗದಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ಬರ್ತಾ ಇರ್ತೀವಿ, ಬಂದಾಗ ತಿಳ್ಕೊಂಡು ಶಿವಮೊಗ್ಗದಿಂದ ಬಂದರೆ ಇಲ್ಲಿ ತಿಳ್ಕೊಂಡು. ಸೊ 25 years ಇಂದ ಬರ್ತಾ ಇದ್ದಾರೆ? 25 ವರ್ಷದಿಂದ. ಓಕೆ, ಸತೀಶ್ ಅಂತ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. 25 ವರ್ಷದಿಂದ ಇಲ್ಲಿ ತಿಳ್ಕೊಂಡು ಹೋಗ್ತಾರೆ.